ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಜಿಟಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, Patel Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Ghee, Sri Raghavendra Tuppa, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬಕ್ರೀದ್ ಹಬ್ಬದ ಅಂಗವಾಗಿ ಸಾಮೂಹಿಕ ಪ್ರಾರ್ಥನೆ, ಶುಭಾಶಯ ಕೋರಲು ಬಾರದ ಜನಪ್ರತಿನಿಧಿಗಳು. 1122ನೇ ದಿನಕ್ಕೆ ಏಮ್ಸ್ ಹೋರಾಟ, ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಪ್ರಧಾನಿ ಮನವೊಲಿಸಲು ಪ್ರಾಮಾಣಿಕ ಪ್ರಯತ್ನ, ಬಸವರಾಜ್ ಪಾಟೀಲ್, ವೀರಾಪುರ. ಮುಂಗಾರು ಸಾಂಸ್ಕೃತಿಕ ಬೆಳ್ಳಿ ಹಬ್ಬ, ಚಿತ್ರಕಲೆ ಮೂಲಕ ರೈತರ ಬದುಕು ಕಟ್ಟಿಕೊಟ್ಟ ಚಿತ್ರಕಲಾ ಸ್ಪರ್ಧೆ, ದೇವೇಂದ್ರ ಪಹುಡ. ಬುದ್ಧಗಯಾದಲ್ಲಿ ಬೌದ್ಧರ ಸುಬರ್ದಿಗೆ ನೀಡಲು ಆಗ್ರಹಿಸಿ ಜೂನ್ 9ರಂದು ಪ್ರತಿಭಟನೆ, ರವೀಂದ್ರನಾಥ್ ಪಟ್ಟಿ. ಬೆಂಗಳೂರು ಕಾಲ್ತುಳಿತದ ಪ್ರಕರಣ, ಬೆಂಗಳೂರು ನಗರ ಆಯುಕ್ತರ ದಯಾನಂದ್ ಅಮಾನತು ರದ್ದುಗೊಳಿಸದಿದ್ದರೆ ಹೋರಾಟ, ವೈ ಹನುಮಂತಪ್ಪ ನಾಯಕ್. ತ್ಯಾಗ ಬಲಿದಾನದ ಪ್ರತೀಕವೇ ಬಕ್ರೀದ್ ಹಬ್ಬ, ರವಿ ಬೋಸ್ರಾಜ್. ಮತ್ತು ಮನುಜರೆಲ್ಲರೂ ವಿಶ್ವ ಮಾನವರಾಗಲು ಸಾಮೂಹಿಕ ಪ್ರಾರ್ಥನೆ. ವಾರ್ತೆಗಳ ವಿವರ. ತ್ಯಾಗ ಬಲಿದಾನ ಸಂಕೇತವಾಗಿರುವ ಬಕ್ರೀದ್ ಹಬ್ಬದ ಅಂಗವಾಗಿ ಮುಸ್ಲಿಂ ಬಾಂಧವರು ನಗರದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ವಿವಿಧ ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿದ ನಂತರ ಸಾಮೂಹಿಕ ಪ್ರಾರ್ಥನೆಗೆ ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲಾಯಿತು. ತ್ಯಾಗ ಬಲಿದಾನ ಸಂಕೇತವಾಗಿರುವ ಬಕ್ರೀದ್ ಹಬ್ಬದ ಅಂಗವಾಗಿ ಮುಸ್ಲಿಂ ಬಾಂಧವರು ನಗರದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ವಿವಿಧ ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿ ನಂತರ ಸಾಮೂಹಿಕ ಪ್ರಾರ್ಥನೆಗೆ ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಸಮಾಜದ ಬಾಂಧವರು ಪ್ರಾರ್ಥನೆ ಸಲ್ಲಿಸಿ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು. ಪ್ರತಿ ವರ್ಷದಂತೆ ಈ ವರ್ಷವೂ ಚುನಾಯಿತ ಜನಪ್ರತಿನಿಧಿಗಳು, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಶುಭಾಶಯ ವಿನಿಮಯಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಯಾವ ಪಕ್ಷದ ಮುಖಂಡರುಗಳು ಪ್ರಾರ್ಥನಾ ಸ್ಥಳಕ್ಕೆ ಧಾವಿಸಲೇ ಇಲ್ಲ. ಜೊತೆಗೆ ಜಿಲ್ಲಾಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಮಹಾನಗರ ಪಾಲಿಕೆ ಪೌರರು, ಸದಸ್ಯರುಗಳು ಸಹ ಸುಳಿಯಲೇ ಇಲ್ಲ. ಚುನಾವಣೆಗಳು ಬಂದಾಗ ಮಾತ್ರ ಆಗಮಿಸಿ ಶುಭಾಶಯ ಕೋರುತ್ತಾರೆ ಎಂಬ ಟೀಕೆ ವ್ಯಕ್ತವಾಯಿತು. لمن حمده الله أكبر الله أكبر والضحى والليل السلام عليكم ورحمة الله.
إبراهيم قال لولد إسماعيل يا بني إني أرى وسجد الملائكة بالتهليل والتكبير الله أكبر الله أكبر الله أكبر لمن حمده الله أكبر الله أكبر والضحى والليل الله أكبر الله أكبر سمع الله لمن حمده السلام عليكم ورحمة الله الحمد لله بحق صاحب الأول والآخر سبحان الذي لم الله أكبر الله أكبر لا إله إلا الله والله أكبر الله أكبر ولله الحمد إبراهيم قال لولد إسماعيل يا بني إني أرى وسجد الملائكة بالتهليل والتكبير الله أكبر الله أكبر Ya Allah ni ibadah में आकर सलीके से सर्व मौलाना कहने के तमाम को अल्हम्दुलिल्लाह ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಿಂದಲೂ ಏಮ್ಸ್ಗಾಗಿ ಹೋರಾಟ ನಡೆಯುತ್ತಿದ್ದು, ಆದರೆ ಈವರೆಗೂ ಏಮ್ಸ್ ಮಂಜೂರು ಮಾಡುವ ಕುರಿತು ಸರ್ಕಾರಗಳು ಗಮನ ಹರಿಸುತ್ತಿಲ್ಲ. ಏಮ್ಸ್ ಮಂಜೂರು ಮಾಡಿಸುವಲ್ಲಿ ನನ್ನದು ಕಿರು ಪ್ರಯತ್ನವಾಗಿದ್ದು, ಆದರೆ ಮಾಸ್ಟರ್ ಕೀ ನನ್ನಲ್ಲಿದ್ದು, ಈ ಕೀಲಿಯಿಂದ ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡಿಸುವುದಾಗಿ ರಾಷ್ಟ್ರೀಯ ಸ್ವಾಭಿಮಾನ ಪರಿಷತ್ತಿನ ರಾಷ್ಟ್ರೀಯ ಅಧ್ಯಕ್ಷ ಬಸವರಾಜ ಪಾಟೀಲ್ ವೀರಾಪುರ ಹೇಳಿದರು. ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಿಂದಲೂ ಏಮ್ಸ್ಗಾಗಿ ಹೋರಾಟ ನಡೆಯುತ್ತಿದ್ದು, ಆದರೆ ಈವರೆಗೂ ಏಮ್ಸ್ ಮಂಜೂರು ಮಾಡುವ ಕುರಿತು ಸರ್ಕಾರಗಳು ಗಮನ ಹರಿಸುತ್ತಿಲ್ಲ. ಏಮ್ಸ್ ಮಂಜೂರು ಮಾಡಿಸುವಲ್ಲಿ ನನ್ನದು ಕಿರು ಪ್ರಯತ್ನವಾಗಿದ್ದು, ಆದರೆ ಮಾಸ್ಟರ್ ಕೀ ನನ್ನಲ್ಲಿ ಇದ್ದು, ಈ ಕೀಲಿಯಿಂದ ರಾಯಚೂರು ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡಿಸುವುದಾಗಿ ರಾಷ್ಟ್ರೀಯ ಸ್ವಾಭಿಮಾನ ಪರಿಷತ್ತಿನ ರಾಷ್ಟ್ರೀಯ ಅಧ್ಯಕ್ಷ ಬಸವರಾಜ ಪಾಟೀಲ್ ವೀರಾಪುರ ಹೇಳಿದರು. ಅವರು ಇಂದು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿ ಇರುವ ಏಮ್ಸ್ ಹೋರಾಟ ವೇದಿಕೆಯಲ್ಲಿ ಮಾತನಾಡಿ, ನಿರಂತರವಾಗಿ ಒಂದು ವಿಷಯದ ಆಗ್ರಹಕ್ಕಾಗಿ ತನುಮನ ಧನ ಸಮರ್ಪಣೆಯೊಂದಿಗೆ ಹೋರಾಟ ಮಾಡಲಾಗುತ್ತಿದೆ. ರಾಜ್ಯದ ಸಂಪರ್ಕದಿಂದ ದೂರವಿದ್ದು ಸಾಕಷ್ಟು ಕಾಲವಾಗಿದ್ದರೆ ಹಿನ್ನೆಲೆ ಹೋರಾಟದ ಬಗ್ಗೆ ನನ್ನ ಗಮನಕ್ಕಿರಲಿಲ್ಲ. ಈಗಾಗಲೇ 1300 ಹೋರಾಟಗಳಲ್ಲಿ ಭಾಗವಹಿಸಿದ್ದೇನೆ. ಏಮ್ಸ್ ಹೋರಾಟವು ನನ್ನ ಹೋರಾಟದ ಒಂದು ಭಾಗವಾಗಿದೆ ಎಂದರು.
ಏಮ್ಸ್ ಹೋರಾಟ ಕುರಿತಂತೆ ಹಾಗೂ ರಾಯಚೂರಿನಲ್ಲಿ ಏಕೆ ಏಮ್ಸ್ ಸ್ಥಾಪನೆಯಾಗಬೇಕು ಎಂಬುದರ ಕುರಿತು ಮಹತ್ವದ ದಾಖಲೆಗಳನ್ನು ಕಳಿಸಲಾಗಿದೆ. ಆದರೆ ಸಂಸದರಿಗೆ ಮನದಟ್ಟು ಮಾಡಲು ತಡವಾಗಿದೆ. ಈ ಹೋರಾಟಕ್ಕೆ ಸಾಕಷ್ಟು ಅನ್ಯಾಯವಾಗಿದೆ. ನನ್ನ ಪ್ರಯತ್ನ ಕಿರು ಪ್ರಯತ್ನವಾಗಿದೆ. ಆದರೆ ಯಾವುದೇ ಬೀಗವನ್ನಾದರೂ ಮಾಸ್ಟರ್ ಕೀಯಿಂದ ತೆಗೆಯಬಹುದಾಗಿದೆ. ಅದರಂತೆ ನನ್ನಲ್ಲಿರುವ ಮಾಸ್ಟರ್ ಕೀಯಿಂದ ರಾಯಚೂರಿನ ಏಮ್ಸ್ ಕನಸಿನ ಬೀಗವನ್ನು ತೆಗೆಯುತ್ತೇನೆ ಎಂದು ತಿಳಿಸಿದರು. ಈಗಾಗಲೇ 26 ಜನ ಸಂಸದರು ಏಮ್ಸ್ ಅನ್ನು ರಾಯಚೂರಿಗೆ ನೀಡಬೇಕೆನ್ನುವ ಕುರಿತು ಪತ್ರ ಬರೆದಿದ್ದಾರೆ. ಏಮ್ಸ್ ಅನ್ನು ಚಾಣಕ್ಯ ತಂತ್ರದಿಂದಲೇ ಬರೆಸಿಕೊಳ್ಳಬೇಕಾಗಿದೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಬಳಿ ಏಮ್ಸ್ ವಿಚಾರವಾಗಿ 35 ನಿಮಿಷಗಳ ಕಾಲ ಚರ್ಚಿಸಿದ್ದೇನೆ. ಈ ಹೋರಾಟದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮೋದಿಯವರು ತಮ್ಮ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ. ಶೀಘ್ರವೇ ಮೋದಿ ಬಳಿಗೆ ನಿಯೋಗ ಹೋಗಲಾಗುವುದು. ಆಗ ಪ್ರಧಾನಿ ಸಮಯ ಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಅಳುಕುವ ಅಗತ್ಯ ಇಲ್ಲ, ನಿರಾಸೆ ಪಡಬೇಕಿಲ್ಲ. ಹೋರಾಟ ಯಶಸ್ವಿಯಾಗುತ್ತದೆ. 100% ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡಿಸಲಾಗುವುದು. ಅಲ್ಲಿಯವರೆಗೆ ಹೋರಾಟದಲ್ಲಿ ಉಗ್ರತೆ ಬೇಡ, ಹಿಂಸೆ ಬೇಡ ಎಂದು ಹೇಳಿದರು. ಪ್ರಾದೇಶಿಕ ಸಮತೋಲನ ನಿವಾರಣೆಗಾಗಿ ರಾಯಚೂರಿಗೆ ಏಮ್ಸ್ ಅನ್ನ ಘೋಷಣೆ ಮಾಡಲೇಬೇಕು. ಬಿಸಿಲಾದರೆಂದು, ಮಳೆಯಾದರೆಂದು, ಚಳಿಯಾದರೆಂದು ನಮಗೆ ಬೇಕು, ನಿಮಗೆ ಬೇಕು, ಅವರಿಗೆ ಬೇಕು, ಇವರಿಗೆ ಬೇಕು, ಎಲ್ಲರಿಗೂ ಹೋರಾಟ, ಎಲ್ಲಿಯವರೆಗೆ ಹೋರಾಟದಿಂದ ವಂಚಿತಗೊಂಡ ರಾಯಚೂರಿಗೆ ಏಮ್ಸ್ ಆರೋಗ್ಯ ಸಂಸ್ಥೆಯನ್ನು ಕೊಡಲೇಬೇಕು. ಒಂದು ಆದರ್ಶ ಹೋರಾಟವನ್ನ ಮಾದರಿಯನ್ನಾಗಿ ಈ ಜಿಲ್ಲೆಯಲ್ಲಿ ಮಾಡಿದ ಎಲ್ಲ ಸಾಧಕರ ಚರಣಗಳಿಗೆ ನಾನು ವಂದಿಸುತ್ತಲೇ ಭಾವಿಸ್ತೇನೆ. ನಾನು ಕ್ಷಮ ಪ್ರಾರ್ಥಿಗೂ, ನಾನು ಇದೇ ಜಿಲ್ಲೆಯವನಾದರೂ ಕೂಡ ಅಲ್ಲ. ಒಂದು ಇಂಥ ಹೋರಾಟ ಇಲ್ಲಿ ನಡೆದಿದೆ ಅಂತಕ್ಕಂಥದ್ದು ಗಮನಕ್ಕೆ ಬಂದಿದ್ದೆ ಮತ್ತೆ ಮಾರ್ಚ್ ತಿಂಗಳಲ್ಲಿ. ಅದಕ್ಕಾಗಿ ನಾನು ಕ್ಷಮೆ ಕೇಳ್ತೇನೆ. ಯಾಕಂದ್ರೆ ರಾಜ್ಯದ ಸಂಪರ್ಕದಿಂದ ದೂರ ಇದ್ದು ಬಹಳ ಕಾಲ ಆಯಿತು. 1975 ತುರ್ತು ಪರಿಸ್ಥಿತಿಯ ಜೈಲನ್ನು ಅನುಭವಿಸಿದ್ದೀನಿ ನಾನು. ಯಾಕಂದ್ರೆ ಅವಾಗ ಜಯಪ್ರಕಾಶ್ ನಾರಾಯಣರ ಸಂಪೂರ್ಣ ಕ್ರಾಂತಿಯ ಒಬ್ಬ ಪ್ರಮುಖನಾಗಿ ಪುನಾದಲ್ಲಿ ನಾನು ಅರೆಸ್ಟ್ ಆಗಿದೆ. ಹೀಗಾಗಿ ಇಲ್ಲಿವರೆಗೂ ಕೂಡ ಸುಮಾರು 1300 ಹೋರಾಟಗಳಲ್ಲಿ ನಾನು ಭಾಗವಹಿಸಿದೆ. ನಮ್ಮ ರಾಷ್ಟ್ರೀಯ ಕಿಸಾನ್ ಮಜ್ದೂರ್ ಮಹಾಸಂಘ ಅಂತ ಏನಾದ್ರೆ ಓದಿದ್ರೆ, ಅದು ಸಂಯುಕ್ತ ಕಿಸಾನ್ ಮೋರ್ಚಾದ ಅಡಿಯಲ್ಲಿ ಈ ದೇಶದ 1200 ರೈತ ಸಂಘಟನೆಯನ್ನ ಅದರೊಳಗಡೆ ತಂದವನು ನನ್ನ ಪ್ರಯತ್ನವೇ ಅದು. ಹೀಗಾಗಿ ಒಂದು ಹೋರಾಟ ಮಾಡ್ತಕ್ಕಂಥದ್ದು ಒಂದು ಭಾಗ. ಯಾಕಂದ್ರೆ ಎಲ್ಲ ಸರ್ವ ಸಮಾಜ ಒಂದು ವೈಜ್ಞಾನಿಕ ತಳಹದಿಯ ಮೇಲೆ ಯಾಕೆ ಏಮ್ಸ್ ಆಗ್ಬೇಕನ್ನೋದನ್ನು ಕೂಡ ನಾನು ಬಹಳ ಕೂಲಂಕಷವಾಗಿ ಬಸವರಾಜ್ ಅವರು ಮಹತ್ವದ ಎಲ್ಲ ದಾಖಲೆಗಳನ್ನ ಪೇಪರ್ಗಳನ್ನ ನನಗೆ ದಿಲ್ಲಿಗೆ ಕಳಿಸಿದರು. ಆಮೇಲೆ ಮಾರ್ಚ್ ತಿಂಗಳಲ್ಲಿ ಅವರು 10 ದಿನಗಳ ಕಾಲ ದಿಲ್ಲಿಯಲ್ಲಿರ್ತಕ್ಕಂಥ ಎಲ್ಲ ಸಂಸದರಿಗೆ ಅದನ್ನು ಮನದಟ್ಟು ಮಾಡಬೇಕು ಅಂದಾಗ ನನ್ನ ಭೇಟಿ ಆಯಿತು. ನಾನು ಸ್ವಲ್ಪ ಕಾಶ್ಮೀರ ಮತ್ತು ಲೇಹ್ ಲಡಾಖ್ ವಿಷಯದಲ್ಲಿ ತುಂಬಾ ಬಿಜಿ ಇದ್ದೆ. ಹೀಗಾಗಿ ಅಲ್ಲಿ ಕೂಡ ಒಂದು ಟಿಕೆಟಿನ ಸಮಸ್ಯೆ ನಡೀತಾ ಇತ್ತು. ದಲಾಯಿ ಲಾಮಾ ಅವರು ನನ್ನ ಸಹಾಯವನ್ನು ಕೇಳಿದ್ರು ಆ ವಿಷಯದಲ್ಲಿ. ಹೀಗಾಗಿ ನಾನು ಬಹಳ ಸಹನೆಯಿಂದ ಕುರಿತು ಎಲ್ಲವನ್ನು ಕೂಲಂಕಷವಾಗಿ ಅವರು ಹೇಳಿದ ಮೇಲೆ ಇದರ ಬಗ್ಗೆ ನನ್ನ ದೃಷ್ಟಿಕೋನವು ಕೂಡ ಬಹಳ ಸ್ಪಷ್ಟ ಆಗಿದೆ. ಇದರಲ್ಲಿ ಏನು ಅನ್ಯಾಯ ಆಗಿದೆ, ಇದು ಯಾವ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ನಿರ್ಣಯಗಳನ್ನು ಹೇಗೆ ಮಾಡುತ್ತೆ ಅನ್ನೋದನ್ನ ನಾನು ಬಹಳ ಸಮೀಪದಿಂದ ನೋಡಿದವನು. ಇದೇ ವೇಳೆ ಹೋರಾಟ ಸಮಿತಿ ಸಂಚಾಲಕ ಎಸ್ ಮಾರಪ್ಪ ಮಾತನಾಡಿ, ದೆಹಲಿಯಲ್ಲಿ ಆದ ರೈತರ ಹೋರಾಟಕ್ಕೆ ಸಮಾನವಾದ ಹೋರಾಟವಾಗಿ ಏಮ್ಸ್ ಹೋರಾಟ ಪರಿವರ್ತನೆಯಾಗುತ್ತದೆ. ಪ್ರತಿಯೊಬ್ಬರೂ ಬೆಂಬಲಿಸುವುದಾಗಿ ಹೇಳುತ್ತಾರೆ. ಪಾರ್ಲಿಮೆಂಟ್ನಲ್ಲಿ ಸಂಸದರ ಗಮನಕ್ಕೆ ತಂದರೂ ಕ್ರಮವಾಗುತ್ತಿಲ್ಲ. ಧಾರ್ಮಿಕವಾಗಿಯೂ ಗಮನಕ್ಕೆ ತರಲಾಗಿದೆ.
ಸಂಸದರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಕೇಳಿದರೂ ಮನಸ್ಸು ಕರಗುತ್ತಿಲ್ಲ. ಇದರಿಂದ ನಮ್ಮಲ್ಲಿ ಇನ್ನೂ ಸ್ವಾತಂತ್ರ್ಯ ಇಲ್ಲ ಎಂಬುದು ತಿಳಿಯುತ್ತದೆ ಎಂದರು. ಜಮ್ಮು ಕಾಶ್ಮೀರ ಜನ ಕಾಶ್ಮೀರಕ್ಕಾಗಿ ಎಲ್ಲಾ ರೀತಿಯಿಂದಲೂ ಸಿದ್ಧರಿದ್ದಾರೆ. ಅದೇ ಕಾರಣಕ್ಕೆ ಅಲ್ಲಿ 2 ಏಮ್ಸ್ ಕೊಟ್ಟಿದ್ದಾರೆ. ರಾಯಚೂರು ಹೋರಾಟವು ಅದೇ ರೀತಿಯ ಸ್ವರೂಪವನ್ನು ಪಡೆದುಕೊಳ್ಳಬೇಕಿದೆ. ಈ ಹೋರಾಟ ಸಾಮಾಜಿಕ, ಆರ್ಥಿಕ, ರಾಜಕೀಯ ಬಿಡುಗಡೆ ಭಾಗವಾದ ಹೋರಾಟವಾಗಲಿದೆ. ರಾಯಚೂರಿಗೆ ಸಣ್ಣ ಹೋರಾಟದಿಂದ ದೊಡ್ಡ ಹೋರಾಟದವರೆಗೆ ಎಲ್ಲಾ ರೀತಿಯ ಹೋರಾಟದ ಆಯಾಮಗಳು ತಿಳಿದಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿ ಸಂಚಾಲಕ ಡಾಕ್ಟರ್ ಬಸವರಾಜ್ ಕಳಸ್, ಅಶೋಕ್ ಕುಮಾರ್ ಸಿ ಕೆ ಜೈನ್, ಜಾನ್ ವೆಸ್ಲಿ, ಎನ್ ಮಹಾವೀರ್, ಜಗದೀಶ್ ಪೂರ್ತಿಪ್ಲಿ, ರಮೇಶ್ ಕಲ್ಲೂರ್ಕರ್, ಗುರುರಾಜ್ ಕುಲಕರ್ಣಿ, ಅನಿತಾ ನವಲ್ಕಲ್, ಸುಲೋಚನಾ ಸಂಘ್, ಎಂಆರ್ ಭೇರಿ, ರವೀಂದ್ರನಾಥ್ ಪಟ್ಟಿ, ನರಸಪ್ಪ ಬಾಡಿಯಾಳ್, ಎಸ್ ತಿಮ್ಮಾರೆಡ್ಡಿ, ಅಮರೇಗೌಡ ಪಾಟೀಲ್, ವಿನಮ್ ಚಿತ್ರಗಾರ್, ಕೆ ವಿದೇಶಿ ಬಾಬು, ಕಾಮರಾಜ್ ಪಾಟೀಲ್, ಜೈ ಭೀಮ್, ಬಸವರಾಜ್ ಮಿಮಿಕ್ರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರೈತರ ಉತ್ಸವ ಮುಂಗಾರು ಬೆಳ್ಳಿ ಹಬ್ಬದ ಮೂಲಕ ಕಲಾವಿದರ ಪ್ರತಿಭೆಯನ್ನು ಅನಾವರಣಗೊಳಿಸುತ್ತಿರುವ ಮುನ್ನೂರು ಕಾಪು ಸಮಾಜದ ಕಾರ್ಯ ಶ್ಲಾಘನೀಯ ಎಂದು ಕರ್ನಾಟಕ ಲಲಿತ ಅಕಾಡೆಮಿ ಮಾಜಿ ಸದಸ್ಯ ದೇವೇಂದ್ರ ಗೌಡ ಹೇಳಿದರು. ರೈತರ ಉತ್ಸವ ಮುಂಗಾರು ಬೆಳ್ಳಿ ಹಬ್ಬದ ಮೂಲಕ ಕಲಾವಿದರ ಪ್ರತಿಭೆಯನ್ನು ಅನಾವರಣಗೊಳಿಸುತ್ತಿರುವ ಮುನ್ನೂರು ಕಾಪು ಸಮಾಜದ ಕಾರ್ಯ ಶ್ಲಾಘನೀಯ ಎಂದು ಕರ್ನಾಟಕ ಲಲಿತ ಅಕಾಡೆಮಿ ಮಾಜಿ ಸದಸ್ಯ ದೇವೇಂದ್ರ ಗೌಡ ಹೇಳಿದರು. ಅವರು ಇಂದು ನಗರದ ವೀರಾಂಜನೇಯ ಕಲ್ಯಾಣ ಮಂಟಪದಲ್ಲಿ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬ ಮಹೋತ್ಸವದ ಅಂಗವಾಗಿ ವಿಶೇಷ ಚಿತ್ರಕಲಾ ಮತ್ತು ಪ್ರಬಂಧ ಸ್ಪರ್ಧೆ ಶಿಬಿರ ಕಾರ್ಯಕ್ರಮವನ್ನು ಚಿತ್ರ ಬಿಡಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಮುನ್ನೂರು ಕಾಪು ಸಮಾಜ ಕಳೆದ 25 ವರ್ಷಗಳಿಂದ ಮುಂಗಾರು ಹಬ್ಬವನ್ನು ರೈತರ ಉತ್ಸವ ಹಬ್ಬವನ್ನಾಗಿ ಭಾರಿ ವಿಜೃಂಭಣೆಯಿಂದ ಆಚರಣೆ ಮಾಡುವ ಮೂಲಕ ರೈತರ ಕೃಷಿ ಹಾಗೂ ಕಲಾವಿದರನ್ನು ಪ್ರತಿಭೆಯನ್ನು ಬೆಳ್ಳಿ ಹಬ್ಬದ ಮೂಲಕ ಅನಾವರಣ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ. ಜಿಲ್ಲೆಯ ಅನೇಕ ಪ್ರತಿಭಾವಂತ ಕಲಾವಿದರಿದ್ದಾರೆ. ಅವರನ್ನು ಗುರುತಿಸಿ ಅವರ ಪ್ರತಿಭೆಯನ್ನು ಮುಂಗಾರು ಬೆಳ್ಳಿ ಹಬ್ಬದ ಮೂಲಕ ವೇದಿಕೆ ಕಲ್ಪಿಸಿದ ಮುನ್ನೂರು ಕಾಪು ಎಲ್ಲ ರಂಗದಲ್ಲಿ ಶ್ರೀಮಂತಿಕೆ ಹೊಂದಿದೆ ಎಂದರು. ಕಾರ ಹುಣ್ಣಿಮೆಯ ಹಬ್ಬವನ್ನು ರೈತರು ಭಾರಿ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದಾರೆ. ಜನಪದ ಕಲೆಗಳು ವಿಶಿಷ್ಟ ರೀತಿಯಲ್ಲಿ ಹುಟ್ಟಿಕೊಳ್ಳುತ್ತದೆ. ಆದರೆ ಮುನ್ನೂರು ಕಾಪು ಸಮಾಜ ಒಂದೆಡೆ ರೈತರನ್ನು ಕೃಷಿ ಚಟುವಟಿಕೆಯಲ್ಲಿ ತೊಡಗುವಂತೆ ಮಾಡುವುದು, ಇನ್ನೊಂದೆಡೆ ಕಲಾವಿದರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಜಾನಪದ ಕಲೆಗಳನ್ನು ಉಳಿಸಿ ಬೆಳೆಸುವ ಕಾರ್ಯ ಮುನ್ನೂರು ಕಾಪು ಸಮಾಜ ಮಾಡುತ್ತಿದೆ ಎಂದರು. ಮುನ್ನೂರು ಕಾಪು ಸಮಾಜದ ಹಿರಿಯ ಮುಖಂಡರಾದ ಮಾಜಿ ಶಾಸಕ ಹಾಗೂ ಹಬ್ಬದ ರೂವಾರಿ ಎ ಪಾಪರೆಡ್ಡಿ ಮಾತನಾಡಿ, ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬದ ಹಿನ್ನೆಲೆ ಸದ್ಭಾವನಾ ಓಟ, ಕವಿಗೋಷ್ಠಿ, ರಂಗೋಲಿ, ಗೀತಕುಂಚ, ಗಾಯನ ಸೇರಿದಂತೆ ಅನೇಕ ರೀತಿಯ ವೈವಿಧ್ಯಮಯ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು, ಸಾಹಿತಿಗಳು, ಕವಿಗಳು, ಕಲಾವಿದರು ತಮ್ಮ ಪ್ರತಿಭೆಯನ್ನು ಪ್ರಸ್ತುತಪಡಿಸಿದ್ದಾರೆ. ಸಮಾಜದಿಂದ ಉತ್ತಮ ಕಾರ್ಯಕ್ರಮಗಳು ನಡೆಸಲಾಗುತ್ತದೆ. ಮುಂಗಾರು ಬೆಳ್ಳಿ ಹಬ್ಬದ ಪ್ರಯುಕ್ತ ಎಲ್ಲ ಕಲಾವಿದರನ್ನು ಪ್ರೋತ್ಸಾಹಿಸುವ ಕೆಲಸ ಸಮಾಜ ಮಾಡುತ್ತದೆ ಎಂದರು. ಪಿ ಚಂದ್ರಶೇಖರ್ ಅವರು ಕಾರ್ಯಕ್ರಮ ನಿರೂಪಣೆ ಮಾಡಿದರು. ದಂಡಪ್ಪ ಬಿರಾದರ್ ಸ್ವಾಗತಿಸಿದರು. ನೀವು ಅಕ್ಕ ನಿಂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಅಕ್ಕ ಮಾಡ್ತಾರೆ.
ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ವೀರ ಹನುಮಾನ್, ಪತ್ರಕರ್ತ ಕೆ ಸತ್ಯನಾರಾಯಣ, ಈರಣ್ಣ ಬೆಂಗಾಲಿ, ಹಿರಿಯ ಚಿತ್ರಕಲಾವಿದರು ಎಸ್ ಮ್ಯಾದರ್, ರಾಮಣ್ಣ ಮ್ಯಾದರ್, ರಾಳ ತಿಮ್ಮಾರೆಡ್ಡಿ, ಜಿ ಶೇಖರ್ ರೆಡ್ಡಿ, ಜಿ ಪ್ರತಾಪ್ ರೆಡ್ಡಿ, ಜಿ ವೆಂಕಟರೆಡ್ಡಿ, ಪುಂಡ್ಲ ರಾಜೇಂದ್ರ ರೆಡ್ಡಿ, ಬಿ ತಿಮ್ಮಾರೆಡ್ಡಿ, ಜಿ ನರ್ಸರೆಡ್ಡಿ, ಯು ನರ್ಸರೆಡ್ಡಿ, ಮುನಿರೆಡ್ಡಿ, ಎಚ್ ಮ್ಯಾದರ್, ದೇವೇಂದ್ರ ಗೌಡ, ಯು ಭೀಮರೆಡ್ಡಿ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬೌದ್ಧ ಧರ್ಮೀಯರ ಪವಿತ್ರ ಸ್ಥಳವಾದ ಬುದ್ಧಗಾಯವನ್ನು ಬೌದ್ಧ ಧರ್ಮೀಯರ ಸುಪರ್ದಿಗೆ ನೀಡಿ ಬಿಟಿ ಕಾಯ್ದೆಯನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿ ಜೂನ್ 9ರಂದು ಬೃಹತ್ ಪ್ರತಿಭಟನೆ ನಡೆಸಲು ನಿರ್ಧರಿಸಿರುವುದಾಗಿ ರವೀಂದ್ರನಾಥ್ ಪಟ್ಟಿ ಹೇಳಿದರು.
ಬೌದ್ಧ ಧರ್ಮೀಯರ ಪವಿತ್ರ ಸ್ಥಳವಾದ ಬುದ್ಧಗಯಾವನ್ನು ಬೌದ್ಧ ಧರ್ಮೀಯರ ಸುಪರ್ದಿಗೆ ನೀಡಿ ಬಿಟಿ ಕಾಯ್ದೆಯನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿ ಜೂನ್ 9ರಂದು ಬೃಹತ್ ಪ್ರತಿಭಟನೆ ನಡೆಸಲು ನಿರ್ಧರಿಸುವುದಾಗಿ ರವೀಂದ್ರನಾಥ್ ಪಟ್ಟಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಿದ್ಧಾರ್ಥರಾಗಿದ್ದ ಬುದ್ಧರಿಗೆ ಜ್ಞಾನೋದಯವಾದ ಸ್ಥಳವಾದ ಬುದ್ಧಗಯಾವನ್ನು ಬಿಟಿ ಕಾಯ್ದೆಯಡಿ 4 ಜನರು ಬುದ್ಧ ಧರ್ಮೀಯರು ಹಾಗೂ ಇತರೆ 4 ಹಿಂದೂ ಧರ್ಮದವರನ್ನು ನೇಮಿಸಲಾಗುತ್ತಾ ಬರಲಾಗಿದೆ. ಸಂವಿಧಾನ ಕಲಮು 13 ರದ್ದುಗೊಳಿಸದೆ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಪಕ್ಷಗಳು ಬೌದ್ಧ ಧರ್ಮೀಯರಿಗೆ ಅನ್ಯಾಯ ಮಾಡಿ ವಿರೋಧಿಗಳಾಗಿವೆ ಎಂದರು. ಬುದ್ಧಗಯಾವನ್ನು ಬುದ್ಧಸೂರ್ ಎಂದು ಬದಲಾವಣೆ ಮಾಡುವ ಹುನ್ನಾರಗಳು ಪ್ರಾರಂಭವಾಗಿದ್ದು, ಬೌದ್ಧ ಧರ್ಮೀಯರಿಂದ ಬುದ್ಧಗಯಾವನ್ನು ಕಿತ್ತುಕೊಳ್ಳುವ ಕುತಂತ್ರಗಳು ನಡೆಯುತ್ತಿದ್ದರೂ ಕೇಂದ್ರ ಬಿಜೆಪಿ ಸರ್ಕಾರ, ಬಿಹಾರ ರಾಜ್ಯ ಸರ್ಕಾರಗಳು ನ್ಯಾಯ ಕೊಡಿಸುವ ಬದಲು ಪ್ರತಿಭಟನೆ ನಡೆಸುವವರನ್ನು ಬೇರೆಡೆಗೆ ಸ್ಥಳಾಂತರಿಸುವ ಕೆಲಸ ಮಾಡುತ್ತಿರುವುದು ಖಂಡನೀಯವಾಗಿದೆ ಎಂದರು. ದೇಶದ ಸಂವಿಧಾನ ಪ್ರಕಾರ ಸಿಖ್, ಮುಸ್ಲಿಂ ಹಾಗೂ ಹಿಂದೂ ಧರ್ಮದವರ ಪೂಜಿಸುವ ದೇವಸ್ಥಾನಗಳಲ್ಲಿ ಅದೇ ಧರ್ಮದವರಿಗೆ ಆಡಳಿತ ಮಂಡಳಿಯಲ್ಲಿ ಪೂರ್ಣ ಅವಕಾಶ ನೀಡಲಾಗಿದೆ. ಆದರೆ ಬುದ್ಧಗಯಾದಲ್ಲಿ ಮಾತ್ರ ಬೌದ್ಧ ಧರ್ಮದವರೊಂದಿಗೆ ಹಿಂದೂಗಳನ್ನು ಸೇರಿಸಿ ವಂಚಿಸಲಾಗಿದೆ. ಕೂಡಲೇ ಬಿಟಿ ಕಾಯ್ದೆ ರದ್ದುಗೊಳಿಸುವುದು ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ನಡೆಯುವ ಪ್ರತಿಭಟನೆಯಲ್ಲಿ ಬೌದ್ಧ ಧರ್ಮೀಯರು, ಅನುಯಾಯಿಗಳು, ವಿವಿಧ ರಾಜಕೀಯ ಪಕ್ಷಗಳು, ಸರ್ಕಾರಿ ನೌಕರರು, ದಲಿತ ಸಂಘಟನೆಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ಅಲ್ಲಿ ಒಂದು ಅಲ್ಲಿ ಬೋಧಿ ಋಷಿಗಳಿಗೆ ಅವರು ಧ್ಯಾನ ಮಾಡಿ ಅಲ್ಲಿ ಧ್ಯಾನ ಬರ್ಕೊಂಡು ಬೌದ್ಧವನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಲ್ಲೇ ಅಶೋಕ್ ಮಹಾರಾಜರು ಒಂದು ದೊಡ್ಡ ವಿಹಾರದಲ್ಲಿ ಕಟ್ಟಿಸಿ ಇವತ್ತಿಗೂ ಅದು ಬೌದ್ಧ ಧರ್ಮ ಪ್ರಪಂಚದ ಎಲ್ಲ ಬೌದ್ಧ ಧರ್ಮಗಳು ಅಲ್ಲಿಗೆ ಬರ್ತಾ ಇದ್ದಾರೆ. ಆದರೆ ಭಾರತ ಸರ್ಕಾರ ಮತ್ತು ಬಿಹಾರ ಸರ್ಕಾರಗಳು ಬೌದ್ಧ ಟ್ರಸ್ಟ್ ಆಕ್ಟ್ ಅಂತೇಳಿ 1990ರಲ್ಲಿ ಪ್ರಾರಂಭಿಸಿ 5 ಜನ ಬೌದ್ಧ ಭಿಕ್ಷುಗಳು, 4 ಜನ ಹಿಂದೂ ಧರ್ಮಗಳನ್ನು ಮಾಡಿಕೊಂಡು ಅಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ನಾವೇನ್ ಹೇಳ್ತಾ ಇದ್ದೀವಿ, ಯಾವುದೇ ಧರ್ಮದ ದೇವಾಲಯಗಳಲ್ಲಿ, ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ ಅದೇ ಧರ್ಮದವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಉದಾಹರಣೆಗಳು ಎಲ್ಲ ಕಡೆಗಳು ತಿರುಪತಿ ಆಗಿರ್ಬೇಕು, ಕೇವಲ ಹಿಂದೂಗಳಿಗಿದೆ. ಮುಸ್ಲಿಮರು ಅಜಿಮ್ ಸೇರಿಕಿರ್ಬೋದು, ಮುಸ್ಲಿಮರಿಗೆ. ಆದರೆ ಇದರಲ್ಲಿ 4 ಜನ ಹಿಂದೂಗಳನ್ನು ಮಾಡಿದ್ದು ಈಗಾಗಲೇ 75 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ. ಅಲ್ಲಿ ಕೇವಲ ಬೌದ್ಧ ಧರ್ಮೀಯರಿಗೆ ಬ್ಯಾನ್ ಮಾಡಿ 4 ಜನ ಹಿಂದೂಗಳ ತೆಗಿನಂತ ಹೋರಾಟ ಮಾಡ್ತಿದ್ರು. ಇವತ್ತು ಯಾವುದೇ ಸರ್ಕಾರಗಳು, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಜೆಡಿಎಸ್ ಸರ್ಕಾರಗಳು ಅದನ್ನು ಮಾನ್ಯ ಮಾಡ್ತಾ ಇಲ್ಲ. ಮೊನ್ನೆ 3 ದಿನಗಳ ಹಿಂದೆ ಎಲ್ಲ ಅಖಿಲ ಭಾರತದ ಬೌದ್ಧ ಭಿಕ್ಷುಗಳು ಮತ್ತು ಎಲ್ಲ ಬೌದ್ಧ ಸನ್ಯಾಸಿಗಳು ಎಲ್ಲ ಸೇರ್ಕೊಂಡು ಅಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ, ಧರಣಿ ಮಾಡ್ತಾ ಇದ್ವಿ. ಅದನ್ನ ನಾವು ಬುದ್ಧಗಳಿಗೆ ಬಿಟ್ಕೊಡ್ಬೇಕಂತ ಮಾಡಿದ್ರೆ ರಾತ್ರೋರಾತ್ರಿ ನಮ್ಮನ್ನ ನೆತ್ತಗಳು ಮಾಡಿಕೊಂಡು ಬೇರೆ ಬೇರೆ ಸ್ಥಳಗಳಿಗೆ ಸ್ಥಳಾಂತರ ಮಾಡ್ತಿದ್ದಾರೆ. ಇದು ಭಾರತ ದೇಶದ ಕಾಂಗ್ರೆಸ್ ಮತ್ತು ಜೆಡಿಎಸ್, ಬಿಜೆಪಿ ಸರ್ಕಾರಗಳು ಬೌದ್ಧ ಧರ್ಮದ ವಿರೋಧಿಗಳಾಗಿದ್ದರೆ ನಾವು ಈ ಪತ್ರಿಕೆಗಳ ಮೂಲಕ ನಾವು ಖಂಡಿಸ್ತೀವಿ. ಯಾವುದೇ ಧರ್ಮವನ್ನು ಆ ಧರ್ಮದವರಿಗೆ ಅಡ್ಡ ಮಾಡಬೇಕಾಗಿ ಇದು ಪದ್ಧತಿ. ಆದ್ರೆ ಮತ್ತೆ ಬಿಹಾರ ಸರ್ಕಾರ ನಾನು ಏನ್ ಮಾಡಿದೆ, ಗಯಾವನ್ನು ಹೆಸರು ಬದಲಾಗಿ ಗಯಾಸುರ ಅಂತ ಮಾಡಿದ್ದಾರೆ. ಅದು ಗಯಾಸುರ ಯಾಕಂದ್ರೆ ಕೃಷ್ಣಲ್ಲಿ ಒಬ್ಬ ರಾಕ್ಷಸ ಸವಾರ ಮಾಡಿದ್ರು, ಅದರಿಂದ ಗಯಾಸುರ ಮಾಡ್ತು ಅಂತ ಹೇಳಿ. ಇದು ಬುದ್ಧಗಯಲ್ಲಿ ಪ್ರಪಂಚದಲ್ಲಿ ಎಲ್ಲಾ ಧರ್ಮೀಯರು ಬರ್ತಾ ಇದ್ದಾರೆ. ಇವತ್ತು ಅಂತವರಲ್ಲಿ ಮತ್ತೆ ಗಯಾಸುರ ಅಂತ ಮಾಡಿ ಬೌದ್ಧ ಧರ್ಮದ ವಿರೋಧಿಗಳಾಗಿ ಸರ್ಕಾರ ಇವತ್ತು ಕೆಲಸ ಮಾಡ್ತಾರೆ. ಇದಕ್ಕೆ ಯಾವುದೇ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಸರ್ಕಾರಗಳಾಗಲಿ ಬೇರೆ ಅವರು ಇದನ್ನು ಯಾರು ಕಾಣಿಸಲಿಲ್ಲ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಈಗಾಗಲೇ ಯಾವುದೇ ಭಾರತ ದೇಶಕ್ಕೆ ಯಾವುದೇ ನಿಯಮಗಳು ಬಂದಾಗ ಭಾರತ ಸರ್ಕಾರ ಏನ್ ಮಾಡ್ತಿದೆ, ಬುದ್ಧ ಮೂರ್ತಿಗಳು ಕೊಡ್ತಾರೆ. ಮಹಾರಾಜನ ಕೊಡೋಲ್ಲ, ಕೃಷ್ಣನ್ ಕೊಡೋಲ್ಲ, ರಾಘವೇಂದ್ರ ಕೊಡೋಲ್ಲ, ರಾಮನ್ ಕೊಡೋಲ್ಲ. ಇದು ಬೌದ್ಧ ಹುಟ್ಟಿದ ನೆಲೆ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಅಲ್ಲಿ ಕೇವಲ ತೋರಿಕೆಗೆ ಮಾತ್ರ ಇದೆ. ಆದ್ರೆ ಮಾಡ್ತಾ ಇದ್ದಾರೆ ಹಿಂದೂ ಧರ್ಮ, ಬೌದ್ಧ ವಿರೋಧಿ ಧರ್ಮ ಮಾಡ್ತಾ ಇದ್ದಾರೆ. ಒಂದು 40 ವರ್ಷಗಳಿಗೆ ಜಾನ್ ಪೋಪ್ ಭಾರತ ದೇಶಕ್ಕೆ ಭೇಟಿ ಕೊಟ್ಟಾಗ ಅವರು ವಿಮಾನ ನಿಲ್ದಾಣ ಭೂಮಿಗೆ ಚುಂಬ ಕೊಡ್ತಾರೆ, ಒತ್ತು ಕೊಡ್ತಾ ಇದ್ದಾರೆ. ಅಲ್ಲಿ ಪತ್ರಕರ್ತರು ಕೇಳ್ತಾರೆ, ಏನ್ ಸರ್ ಈಗ ಇದು ಬುದ್ಧನ ನೆಲೆ, ಇದು ಪವಿತ್ರವಾದ ನೆಲೆ, ಶಾಂತಿ ನೆಲೆ, ಇದಕ್ಕೆ ನಾನು ನಮ್ಮ ಭೂಮಿಗೆ ನಮಸ್ಕಾರ ಮಾಡಿ ಚುಂಬ ಕೊಡ್ತೇನೆ. ಇಂತಹ ದೇಶದಲ್ಲಿ ಭಾರತ ಪವಿತ್ರವಾದ ದೇಶವಿದೆ. ಆದ್ದರಿಂದ ಇದಕ್ಕೆ ಅಂತ ಅವರು ಹೇಳ್ತಾ ಇದ್ದಾರೆ. ಮಹಾನ್ ಎಂಆರ್ ಭೇರಿ ಮಾತನಾಡಿ, ಶಂಕರಾಚಾರ್ಯ ಪಂಥಕ್ಕೆ ಸೇರಿ ಶೈವ ಬ್ರಾಹ್ಮಣ ಗೋಸಾಯಿ ಗಮಂಡಗಿರಿ ಎಂಬುವರು ಬುದ್ಧಗಯಾವನ್ನು ವಶಪಡಿಸಿಕೊಂಡು ಮೊಘಲ್ ದೊರೆ ಅಕ್ಬರನ ಆಡಳಿತದಲ್ಲಿ ಮೊಘಲ್ ಸುಲ್ತಾನ್ ಶಾ ಆಲಂ ಎಂಬುವರು ಮಹಾಂತ ಲಾಲ್ಗಿರಿ ಇವರಿಗೆ ಮಾಸ್ತಿಪುರ ಮತ್ತು
ತಾರಾಡಿಯ ಗ್ರಾಮಗಳನ್ನು ದಾನವಾಗಿ ಕೊಟ್ಟು ಬುದ್ಧಗಯವನ್ನು ಸುಳ್ಳು ದಾಖಲೆ ಸೃಷ್ಟಿಸಿ ವಶಪಡಿಸಿಕೊಳ್ಳಲಾಗಿತ್ತು ಎಂದರು. ಬೌದ್ಧ ಧರ್ಮವನ್ನು ಹಿಂದೂ ಮತ್ತು ಮುಸ್ಲಿಂ ರಾಜರು ನಾಶ ಮಾಡಿದ್ದು ಎಲ್ಲಾ ಕ್ಷೇತ್ರಗಳನ್ನು ಬೌದ್ಧ ಧರ್ಮಕ್ಕೆ ಬಿಟ್ಟುಕೊಡಲು ಹೋರಾಟ ನಡೆಸುವುದಾಗಿ ಹೇಳಿದರು. ಧರ್ಮ ಧಾರ್ಮಿಕ ಆಗ್ತಿದೆಯಲ್ಲ ಅದರ ಉಲ್ಲಂಘನೆ ಆಗ್ತಿಲ್ಲ. ಯಾವ್ಯಾವ ಧರ್ಮದ ಏನು ಆಡಳಿತ ಮಂಡಳಿಯಲ್ಲಿ ಅವರೇ ಇರಬೇಕನ್ನೋದು ಇದೆ. ಅದು ಬೌದ್ಧರಿಗೆ ಅನ್ಯಾಯ ಆಗ್ತದೆ ಅನ್ನೋಂಥದ್ದು ಬೇಡಿಕೆ ಇಟ್ಕೊಂಡು ಸುಮಾರು ಬಾಬಾ ಸಾಹೇಬ್ ಹುಟ್ಟಿದ ಮುಂಚೆನೆ ಅಂದ್ರೆ 4 ತಿಂಗಳು ಮುಂಚೆ 1891ರಲ್ಲಿ ಜನವರಿ 21ನೇ ತಾರೀಕಿನಿಂದ ಈ ಹೋರಾಟ ಪ್ರಾರಂಭ ಆಗಿದೆ. ಅಂದ್ರೆ ಆಗಾಗಲೇ ಸ್ವತಂತ್ರ ಪೂರ್ವದಲ್ಲೇ ಬೌದ್ಧ ಮಹಾವಿಹಾರವನ್ನ ಈ ದೇಶದ ಮನುವಾದಿಗಳು ಅಥವಾ ವೈದಿಕ ಶಾಹಿ ವರ್ಗದವರು ಪುರೋಹಿತರು ಅದನ್ನ ಆಕ್ರಮಣ ಮಾಡಿಕೊಂಡಿರ್ತಾರ. 1719ರಲ್ಲಿ ಏನು ಶಾ ಆಲಂ ಅಥವಾ ಮುಸ್ಲಿಂ ದೊರೆಯ ಆಡಳಿತದಲ್ಲಿ ಒಬ್ಬ ಏನು ಈ ಶಂಕರಾಚಾರ್ಯನ ಹಿಂಬಾಲಕರಿರ್ತಾರ ಅವರು ಅದನ್ನ ಅತಿಕ್ರಮಣ ಮಾಡ್ಕೊಂಡಿರ್ತಾರ. ಅಲಂ ಶಾ ಅನ್ನೋರು ಒಂದು 2 ಊರುಗಳನ್ನ ದತ್ತಾಗಿ ಕೊಡ್ತಾರ. ಅದು ಬುದ್ಧದೇವರ ಪಕ್ಕದಲ್ಲಿರ್ತದೆ. ಅದನ್ನು ಬಳಸಿಕೊಂಡು ಆತ ಸಂಪೂರ್ಣ ಕಬ್ಜವನ್ನು ಮಾಡ್ತಾನೆ ಈ ಬುದ್ಧದೇವ. ಅಲ್ಲಿಂದ ಇದು ಶುರುವಾಗ್ತದ. 1891ರಲ್ಲಿ ಶ್ರೀಲಂಕಾದ ಅನಗಾರಿಕ ದಮಪಾಲ್ ಅನ್ನೋರು ಬಂದು ಈ ಹೋರಾಟವನ್ನ ಅವರು ಪ್ರಾರಂಭಿಸ್ತಾರ. ದಿ ರೈಟ್ ಆಫ್ ಏಷ್ಯಾ ಅನ್ನೋ ಪುಸ್ತಕದವರು ಬರೆದಿರ್ತಕ್ಕಂಥ ಎಡ್ವಿನ್ ಅರ್ನಾಲ್ಡ್ ಅನ್ನೋರು ಇದನ್ನ ಪ್ರಪಂಚದಾದ್ಯಂತ ಬಿಡ್ತಾರೆ. ಇದು ಬೌದ್ಧಗಯ ಬುದ್ಧಿಗೆ ಸೇರಿರಬೇಕಾಗಿರೋದು, ಅದು ಇದನ್ನ ಅತಿಕ್ರಮಣ ಮಾಡಿದಾರ ಅಂತ ಪ್ರಚಾರವನ್ನು ಮಾಡ್ತಾರ. ಇತಿಹಾಸಕಾರರು ಭಾರತದ ಎಲ್ಲ ಇತಿಹಾಸಕಾರರು ಹೇಳ್ತಾರ ಉತ್ಖನನ ಮಾಡಿದಾಗ ಬುದ್ಧನ ಮೂರ್ತಿಗಳು ಸಿಗ್ತಾವ, ಬುದ್ಧನ ಸ್ತೂಪ ಇದೆ, ವಿಹಾರ ಇದೆ, ಇದು ಬುದ್ಧನಿಗೆ ಸೇರ್ಬೇಕನ್ನೋಂಥದ್ದು ಎಲ್ಲರೂ ಹೇಳ್ತಾರೆ. ಆದ್ರೆ ಈ ದೇಶದ ಆಳುವ ಸರ್ಕಾರಗಳ ಬಗ್ಗೆ ಗಮನ ಹರಿಸಲಿಲ್ಲ. ಇದು 100 ಶತಮಾನದ ಹೋರಾಟ. ಈ ಶತಮಾನದ ಹೋರಾಟ ಈಗ ನಿರಂತರ ಶುರುವಾಗಿ 1 ತಿಂಗಳು ಮೇಲಾಯಿತು. ದೇಶದ ಎಲ್ಲಾ ರಾಜ್ಯಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಈ ಹೋರಾಟಕ್ಕೆ ಒಂದು ಗಮನವನ್ನು ಕೊಟ್ಟಿದ್ದಾರೆ. ರಾಯಚೂರು ಜಿಲ್ಲೆಯಿಂದ ಬೌದ್ಧ ಉಪಾಸಕರು, ಬೌದ್ಧ ಧರ್ಮೀಯರು ಮತ್ತು ಪ್ರಗತಿಪರ ಚಿಂತಕರು ಮತ್ತು ಸಂವಿಧಾನವನ್ನು ಹೆಚ್ಚಿರ್ತಕ್ಕಂಥ ಎಲ್ಲ ಸಂವಿಧಾನ ಪ್ರಿಯರು ಸಹ ಈ ದೇಶ ಸಂವಿಧಾನ ಪ್ರಕಾರ ನಡೆಸಿದೆ. ಸಂವಿಧಾನ ಏನ್ ನಡೆಸ್ತದೆ ಅದನ್ನು ನಡ್ಕೊಳ್ಬೇಕನ್ನೋ ಕಾರಣಕ್ಕಾಗಿ ಆರ್ಟಿಕಲ್ ಧಾರ್ಮಿಕ ಹಕ್ಕಿದೆ ಅದನ್ನ ಎತ್ತಿಡಿಯುವಂತ ಎಲ್ಲ ಮಾನವಪರ ಸಂಘಟನೆಗಳು ವ್ಯಕ್ತಿಗಳು ಈ ಹೋರಾಟಕ್ಕೆ ಬೆಂಬಲಿಸಬೇಕನ್ನೋದು ಕೇಳ್ತೀವಿ. ನಾವು ಸಹ ಸಂವಿಧಾನವನ್ನ ಎತ್ತಿಡಿಯೋದ್ರಿಂದ ಅದನ್ನು ಗೌರವಿಸೋದ್ರಿಂದ ಸಂವಿಧಾನ ಹಕ್ಕನ್ನ ಬೌದ್ಧರಿಗೆ ಸಿಗಬೇಕಾಗಿದೆ. ಅದನ್ನ ಎತ್ತಿಡುವ ಕಾರಣಕ್ಕಾಗಿ ನಾವು ಆ ಹೋರಾಟವನ್ನು ಬೆಂಬಲಿಸಿದ್ವಿ. 9ನೇ ತಾರೀಕಿಗೆ ಬುದ್ಧ ವಿಹಾರದಿಂದ ಒಂದು ಪ್ರತಿಭಟನಾ ಮೆರವಣಿಗೆ ಪ್ರಾರಂಭವಾಗಿ ಅಂಬೇಡ್ಕರ್ ವೃತ್ತದಲ್ಲಿ ಸಮಾವೇಶಗೊಳ್ಳುತ್ತಾ ಅಲ್ಲಿ ನಾವು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಯವರಿಗೆ ಮತ್ತು ಬಿಹಾರದ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ರವಿಕುಮಾರ್ ರಾಂಪುರ್ ಮಾತನಾಡಿ, ಬಿಹಾರ್ ಮೊದಲು ವಿಹಾರವಾಗಿತ್ತು, ತಿರುಪತಿ ತೇರುಪತಿಯಾಗಿತ್ತು. ಆದರೆ ಬೌದ್ಧ ಧರ್ಮವನ್ನು ನಾಶಪಡಿಸುವ ಕೆಲಸವಾಗಿದೆ. ಬ್ರಾಹ್ಮಣ ಪುರೋಹಿತರು ಬುದ್ಧಗಯಾದಲ್ಲಿ ಗಣಪತಿ, ಶಿವಲಿಂಗ ಪ್ರತಿಷ್ಠಾಪಿಸಿದ್ದಾರೆ. ಪಿಂಡದಾನ, ಶಿವಪುರಾಣ, ವಿಷ್ಣು ಪುರಾಣ ಪ್ರವಚನ ನಡೆಸಿ ಬೌದ್ಧ ಸಂಸ್ಕೃತಿ ನಾಶ ಪಡಿಸಲಾಗುತ್ತಿದೆ ಎಂದರು. ಹೆಸರಿಗೆ ಸಂವಿಧಾನ ಯಾವುದೋ ಮಾಡ್ತಾ ಇದೆ. ಇವಾಗ ಬಿಹಾರ ಮೊದಲು ಬಿಹಾರ, ಅದಕ್ಕಿಂತ ಮುಂಚೆ ಬಿಹಾರ ಹೆಸರು ವಿಹಾರ, ಬುದ್ಧನ ಕಾಲದಲ್ಲಿ ವಿಹಾರ. ಅದೇ ತರ ಇವತ್ತು ಬುದ್ಧಗಯನ ಟೆಂಪಲ್ ಮುಂದೆ ಶಿವಲಿಂಗ ಇತ್ತು, ಗಣಪತಿ ಇತ್ತು, ಏನೇನೋ ಕೇಳಿಸ್ಬಿಟ್ಟು ಅದರಂಗೆ ಮೊದಲು. ಈ ಸಂದರ್ಭದಲ್ಲಿ ಜಗನ್ನಾಥ್ ಸುಂಕಾರಿ, ದೇವೇಂದ್ರಪ್ಪ, ಬಸವರಾಜ್, ತಿಮ್ಮಾರೆಡ್ಡಿ, ಶೇಖರ್ ರಾಂಪುರೆ, ವೆಂಕಟೇಶ್ ಇದ್ದರು. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಆರ್ಸಿಬಿ ತಂಡ ವಿಜಯೋತ್ಸವದ ಕಾರ್ಯಕ್ರಮದಲ್ಲಿ ಕಾರ್ ತುಳಿದ ಘಟನೆ ಸಂಬಂಧಿಸಿದಂತೆ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಇವರನ್ನು ಅಮಾನತುಗೊಳಿಸುವುದನ್ನು ರದ್ದುಗೊಳಿಸದೇ ಇದ್ದರೆ ವಾಲ್ಮೀಕಿ ನಾಯಕರ ಹಿತರಕ್ಷಣಾ ಸಂಘ ಎಚ್ಚರಿಸಿದೆ. ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಆರ್ಸಿಬಿ ತಂಡ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಕಾಲ್ತುಳಿತ ಘಟನೆ ಸಂಬಂಧಿಸಿದಂತೆ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಇವರನ್ನು ಅಮಾನತುಗೊಳಿಸಿರುವುದನ್ನು ರದ್ದುಗೊಳಿಸದೇ ಇದ್ದರೆ ವಾಲ್ಮೀಕಿ ನಾಯಕ ಹಿತರಕ್ಷಣಾ ಸಂಘ ಎಚ್ಚರಿಸಿದೆ.
ಸಂಘದ ರಾಜ್ಯಾಧ್ಯಕ್ಷ ವೈ ಹನುಮಂತಪ್ಪ ನಾಯಕ್ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಘಟನೆಗೆ ಸರ್ಕಾರವೇ ನೇರ ಕಾರಣವಾಗಿದೆ. ಪೊಲೀಸರು ಕಾರ್ಯಕ್ರಮ ನಡೆಸುವುದು ಬೇಡ ಎಂದರೂ ಕಾರ್ಯಕ್ರಮ ನಡೆಸಿ ಲಕ್ಷಾಂತರ ಜನರ ನಿಯಂತ್ರಿಸಲಾಗದ ದುರ್ಘಟನೆ ಸಂಭವಿಸಿದೆ. ಆದರೆ ಕಾರ್ಯಕ್ರಮ ನಡೆಸಲು ಪೊಲೀಸರ ಮೇಲೆ ಒತ್ತಡ ಹಾಕಿ ಘಟನೆಗೆ ಪೊಲೀಸರ ತಲೆಗೆ ಕಟ್ಟುವ ಕೆಲಸ ಸರ್ಕಾರ ಮಾಡುತ್ತಿದೆ. 30,000 ಆಸನದ ವ್ಯವಸ್ಥೆ ಇರುವ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಆಯೋಜಿಸಿರುವುದೇ ಸರ್ಕಾರದ ತಪ್ಪು ನಡೆಯಾಗಿದೆ. ಪಂದ್ಯ ಗೆದ್ದ ಸಂಭ್ರಮದಲ್ಲಿ ಇದ್ದ ಅಭಿಮಾನಿಗಳು ಭಾರಿ ಸಂಖ್ಯೆಯಲ್ಲಿ ಸೇರಿ ದುರ್ಘಟನೆ ನಡೆದಿದೆ. ಆದರೆ ಸರ್ಕಾರ ತನ್ನ ವೈಫಲ್ಯ ಮುಚ್ಚಲು ನಗರ ಆಯುಕ್ತ ಸೇರಿ ಪೊಲೀಸರನ್ನು ಅಮಾನತುಗೊಳಿಸುವುದು ಖಂಡನೀಯವಾಗಿದೆ. ಕೂಡಲೇ ಅಮಾನತು ಆದೇಶ ರದ್ದುಗೊಳಿಸಬೇಕು, ಇಲ್ಲದೆ ಹೋದಲ್ಲಿ ರಾಜ್ಯಾದ್ಯಂತ ಹೋರಾಟ ನಡೆಸುವುದಾಗಿ ಹೇಳಿದರು. ಆಯುಕ್ತರಾದ ದಯಾನಂದ ಸಾಗರ್ ಅವರು ಅವರ ಬಗ್ಗೆ ವಿಧಾನಸೌಧದಲ್ಲಿ ಮುಂಭಾಗದಲ್ಲಿ ನಡೆದ RCB ವಿಜಯಾಚರಣೆ ಸಂಭ್ರಮಾಚರಣೆ ವೇಳೆ ನಡೆದ ಕಾತುಳಿತಕ್ಕೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರನ್ನು ಹೋಳಿಗರನ್ನಾಗಿಸಿ ಅವರನ್ನು ಅಮಾನತುಗೊಳಿಸಿರುವ ಆದೇಶವನ್ನು ಹಿಂಪಡೆದು ಬರೀ ಕರ್ತವ್ಯಕ್ಕೆ ನೇಮಿಸಿಕೊಳ್ಳುವ ಕುರಿತು ಯಾಕಂದ್ರೆ ನಾನು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ರಾಜ್ಯ ಅಧ್ಯಕ್ಷರಾದ ಇತರ ರಾಜ್ಯಾಧ್ಯಕ್ಷರಾದ ನಾನು ವೈಎನ್ ನಾಯಕ್ ಪತ್ರಗೋಷ್ಠಿ ಮೂಲಕ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ವಿನಿಸಿಕೊಳ್ಳುವುದೆಂದರೆ ದಿನಾಂಕ 4/6/2025 IPL ಕ್ರಿಕೆಟ್ ಪಂದ್ಯಾವಳಿಯಲ್ಲಿ 18 ವರ್ಷಗಳ ಬಳಿಕ ಫೈನಲ್ ಪಂದ್ಯದಲ್ಲಿ ಗೆದ್ದು ಭರಿಸಿದ ರಾಯಲ್ ಚಾಲೆಂಜ್ ಬೆಂಗಳೂರು ತಂಡದ ಸದಸ್ಯರಿಗೆ ಸಮಾರಂಭವನ್ನು ಬೆಂಗಳೂರು ವಿಧಾನಸೌಧದಲ್ಲಿ ಮುಂಭಾಗದಲ್ಲಿ ಏರ್ಪಡಿಸಲಾಗಿತ್ತು. ಸನ್ಮಾನ ಸಮಾರಂಭವನ್ನು ಏರ್ಪಡಿಸುವುದಕ್ಕೂ ಮುನ್ನವೇ ಪೊಲೀಸ್ ಇಲಾಖೆ ಮೂಲಕ 8/6/25 ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲು ಒಳಿತು ಎಂದು ಸರ್ಕಾರಕ್ಕೆ ತಿಳಿಸಿದರು. ಸರ್ಕಾರವು ಆತುರದಲ್ಲಿ ಪಂದ್ಯಕ್ಕಿಂತ ದಿನವೇ ಅಂದರೆ 8/4/25 ರಂದೇ ತಂಡದ ಸದಸ್ಯರಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಿರುತ್ತಾರೆ. ಕೇವಲ 30,000 ಆಸನದ ವ್ಯವಸ್ಥೆ ಇರುವ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸರಿಸುಮಾರು 6 ಲಕ್ಷಕ್ಕೂ ಅಧಿಕ RCB ಅಭಿಮಾನಿಗಳು ಜಮಾಯಿಸಿದ್ದರಿಂದ ಅಭಿಮಾನಿಗಳನ್ನು ನಿಯಂತ್ರಿಸಲು ಅಸಾಹಸ ಪಡುವಂತಾಯಿತು. ಕ್ರಿಕೆಟ್ ಅಭಿಮಾನಿಗಳು ನಿಯಂತ್ರಿಸಲು ನಗುಲಾಟಿ ಪ್ರವಾಹ ನಡೆಸಲಾಯಿತು. ಇದರಿಂದ ಭಯಭೀತಗೊಂಡ ಕ್ರಿಕೆಟ್ ಅಭಿಮಾನಿಗಳು ಜೀವ ರಕ್ಷಣೆ ಎದ್ದು ಬಿದ್ದು ಓಡುವ ಸಮಯದಲ್ಲಿ ಕಾತುಳಿತ ಸಂಭವಿಸಿ ಸುಮಾರು 11 ಜನ ಕ್ರಿಕೆಟ್ ಅಭಿಮಾನಿಗಳು ಸಾವನ್ನಪ್ಪಿದ ವಿಷಯದ ಸಂಗತಿಯಾಗಿದೆ. ಕ್ರಿಕೆಟ್ ಅಭಿಮಾನಿ ಜಮಾಯಿಸುವ ಸಂಖ್ಯೆಯನ್ನು ಮನಗಂಡ ಪೊಲೀಸ್ ಇಲಾಖೆ ಪಂದ್ಯದ ಫಲಿತಾಂಶ ಮರುದಿನವೇ ಸಮಾರಂಭವನ್ನು ಏರ್ಪಡಿಸುವ ಬದಲಿಗೆ ಭಾನುವಾರ ಅಂದರೆ ದಿನಾಂಕ 8/6/25 ಸಾಮಾನ್ಯ ಸಮಾರಂಭವನ್ನು ಏರ್ಪಡಿಸುವಂತೆ ಸರ್ಕಾರಕ್ಕೆ ಮನವರಿಕೆ ಮಾಡಿದರೂ ಸಹ ಪೊಲೀಸ್ ಇಲಾಖೆಯ ಮಾತು ಕೇಳದ ಸರ್ಕಾರವು ತನ್ನ ಮುಂಡುತನವನ್ನು ಪ್ರದರ್ಶಿಸುತ್ತದೆ. ಇದು ಅವರಿಂದ ಅತ್ಯುತ್ತರವನ್ನು ಮರೆಮಾಚಲು ಕರ್ತವ್ಯ ನಿರತರಾಗಿದ್ದ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ದಯಾನಂದ ಸರ್ ಅವರನ್ನು ಹೋಳಿಗರನ್ನಾಗಿ ಮಾಡಿ ಅವರನ್ನು ಕರ್ತವ್ಯದಿಂದ ಅಮಾನತುಗೊಳಿಸಿರುವುದು ತೀವ್ರ ಖಂಡನೀಯವಾಗಿರುತ್ತದೆ. ಆದ ಕಾರಣ ರಾಜ್ಯ ಸರ್ಕಾರವು ಕೂಡಲೇ ಎಚ್ಚೆತ್ತುಕೊಂಡು ತಮ್ಮ ತಪ್ಪನ್ನು ಅರಿತುಕೊಂಡು ತಪ್ಪು ಮಾಡದಿರುವ ಪೊಲೀಸ್ ಅಧಿಕಾರಿಗಳನ್ನು ಹೋಳಿಗರನಿಗೆ ಅಮಾನತು ಮಾಡಿರುವ ಬೆಂಗಳೂರು ಪೊಲೀಸ್ ಆಯುಕ್ತರಾದ ದಯಾನಂದ ಅವರನ್ನು ತಕ್ಷಣ ಜಾರಿ ಬರುವಂತೆ ಅವರ ಮೇಲೆ ಅಮಾನತು ಆದೇಶವನ್ನು ರದ್ದುಗೊಳಿಸಿ ಅವರನ್ನು ಕೂಡಲೇ ಕರ್ತವ್ಯ ಹಾಜರಾಗುವಂತೆ ಆದೇಶಿಸಬೇಕೆಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಮೂಲಕ ತಿಳಿಸುತ್ತೇವೆ. ಈ ಸಂದರ್ಭದಲ್ಲಿ ಪಿ ಸೂರ್ಯನಾರಾಯಣ ಅಸ್ಕಿಹಾಳ, ರಂಗಪ್ಪ ನಾಯಕ್, ನಗರಗುಂಡ, ಹುಸೇನಪ್ಪ ಹಿರೇಕೊಡ್ಲಿಗಿ ಇದ್ದರು. ತ್ಯಾಗ ಬಲಿದಾನ ಪ್ರತೀಕವಾಗಿರುವ ಬಕ್ರೀದ್ ಹಬ್ಬ ಕೋಮು ಸೌಹಾರ್ದತೆಯ ಸಂಕೇತವಾಗಿದೆ. ನಾವೆಲ್ಲರೂ ಜಾತಿ ಮತ ಧರ್ಮಗಳನ್ನು ಬದಿಗಿಟ್ಟು ಎಲ್ಲರೂ ಒಂದಾಗಿ ಹಬ್ಬ ಹರಿದಿನಗಳನ್ನು ಆಚರಿಸಿದರೆ ಸಮಾಜದಲ್ಲಿ ಸಂತೋಷ, ನೆಮ್ಮದಿ, ಶಾಂತಿ ಸದಾಕಾಲ ನೆಲೆಸಲಿದೆ ಎಂದು ಕಾಂಗ್ರೆಸ್ ರಾಜ್ಯ ಯುವ ಮುಖಂಡರಾದ ರವಿ ಬೋಸರಾಜ್ ಅವರು ತಿಳಿಸಿ ಮುಸ್ಲಿಂ ಬಂಧುಗಳಿಗೆ ಪರಸ್ಪರ ಶುಭ ಕೋರಿದರು. ತ್ಯಾಗ ಬಲಿದಾನದ ಪ್ರತೀಕವಾಗಿರುವ ಬಕ್ರೀದ್ ಹಬ್ಬ ಕೋಮು ಸೌಹಾರ್ದತೆಯ ಸಂಕೇತವಾಗಿದೆ. ನಾವೆಲ್ಲರೂ ಜಾತಿ ಮತ ಧರ್ಮಗಳನ್ನು ಬದಿಗಿಟ್ಟು ಎಲ್ಲರೂ ಒಂದಾಗಿ ಹಬ್ಬ ಹರಿದಿನಗಳನ್ನು ಆಚರಿಸಿದರೆ ಸಮಾಜದಲ್ಲಿ ಸಂತೋಷ, ನೆಮ್ಮದಿ, ಶಾಂತಿ ಸದಾಕಾಲ ನೆಲೆಸಲಿದೆ ಎಂದು ಕಾಂಗ್ರೆಸ್ ರಾಜ್ಯ ಯುವ ಮುಖಂಡರಾದ ರವಿ ಬೋಸರಾಜ್ ಮುಸ್ಲಿಂ ಬಾಂಧವರಿಗೆ ಪರಸ್ಪರ ಶುಭ ಕೋರಿ ತಿಳಿಸಿದರು. ಏಕ್ಲಾಸ್ಪುರ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಲಾದ ಈದ್ಗಾ ಮೈದಾನ ಆವರಣದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕವಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ನಾಡಿನಲ್ಲಿ ಶಾಂತಿ ಸುಭಿಕ್ಷೆ ನೆಲೆಸುವಂತೆ ಅಲ್ಲಾಹುವಿನಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮೊಹಮ್ಮದ್ ಶಾಲಂ, ಜಾವೇದ್ ಉಲ್ ಹಕ್, ನರಸಿಂಹ ಮಾಡಗಿರಿ, ಬಿ ರಮೇಶ್,
ಫರೀದ್ ಮೌಲಾನಾ ಸೇರಿದಂತೆ ಮುಸ್ಲಿಂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ತಾಲೂಕಿನ ಪಂಚಮುಖಿ ಗಾಂಧಾರದಲ್ಲಿ ತ್ಯಾಗ ಬಲಿದಾನಗಳ ಸಂಕೇತವಾದ ಬಕ್ರೀದ್ ಹಬ್ಬದ ಅಂಗವಾಗಿ ಮನುಷ್ಯ ವಿಶ್ವ ಮಾನವನಾಗಲು ಗ್ರಾಮದ ಇಸ್ಲಾಂ ಸಹೋದರರು ಸಾಮೂಹಿಕ ಪ್ರಾರ್ಥನೆ ಮಾಡಿ ಪರಸ್ಪರ ಶುಭಾಶಯಗಳು ವಿನಿಮಯ ಮಾಡಿಕೊಂಡರು. ತಾಲೂಕಿನ ಪಂಚಮುಖಿ ಗಾಣದಾಳದಲ್ಲಿ ತ್ಯಾಗ ಬಲಿದಾನಗಳ ಸಂಕೇತವಾದ ಬಕ್ರೀದ್ ಹಬ್ಬದ ಅಂಗವಾಗಿ ಮನುಷ್ಯ ವಿಶ್ವಮಾನವನಾಗಲು ಗ್ರಾಮದ ಇಸ್ಲಾಂ ಸಹೋದರರು ಸಾಮೂಹಿಕ ಪ್ರಾರ್ಥನೆ ಮಾಡಿ ಪರಸ್ಪರ ಶುಭಾಶಯಗಳ ವಿನಿಮಯ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಇಳಪ್ನೂರು ಪೊಲೀಸ್ ಠಾಣೆಯ ಸಿಬ್ಬಂದಿ ಹಾಗೂ ಗ್ರಾಮದ ಸಮಸ್ತ ಇಸ್ಲಾಂ ಸಮಾಜದ ಬಾಂಧವಗಳು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಕ್ರೀದ್ ಹಬ್ಬದ ಅಂಗವಾಗಿ ಸಾಮೂಹಿಕ ಪ್ರಾರ್ಥನೆ, ಶುಭಾಶಯ ಕೋರಲು ಬಾರದ ಜನಪ್ರತಿನಿಧಿಗಳು. 1122ನೇ ದಿನಕ್ಕೆ ಏಮ್ಸ್ ಹೋರಾಟ, ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಪ್ರಧಾನಿ ಮನವೊಲಿಸಲು ಪ್ರಾಮಾಣಿಕ ಪ್ರಯತ್ನ. ಬಸವರಾಜ ಪಾಟೀಲ್, ವೀರಾಪುರ. ಮುಂಗಾರು ಸಾಂಸ್ಕೃತಿಕ ಬೆಳ್ಳಿ ಹಬ್ಬ, ಚಿತ್ರಕಲೆ ಮೂಲಕ ರೈತರ ಬದುಕು ಕಟ್ಟಿಕೊಟ್ಟ ಚಿತ್ರಕಲಾ ಸ್ಪರ್ಧೆ, ದೇವೇಂದ್ರ ಪಹುಡ. ಬುದ್ಧಗಯಾದಲ್ಲಿ ಬೌದ್ಧರ ಸುಬರ್ದಿಗೆ ನೀಡಲು ಆಗ್ರಹಿಸಿ ಜೂನ್ 9ರಂದು ಪ್ರತಿಭಟನೆ, ರವೀಂದ್ರನಾಥ್ ಪಟ್ಟಿ. ಬೆಂಗಳೂರು ಕಾಲ್ತುಳಿತದ ಪ್ರಕರಣ, ಬೆಂಗಳೂರು ನಗರ ಆಯುಕ್ತರ ದಯಾನಂದ್ ಅಮಾನತು ರದ್ದುಗೊಳಿಸದಿದ್ದರೆ ಹೋರಾಟ, ವೈ ಹನುಮಂತಪ್ಪ ನಾಯಕ್. ತ್ಯಾಗ ಬಲಿದಾನದ ಪ್ರತೀಕವೇ ಬಕ್ರೀದ್ ಹಬ್ಬ, ರವಿ ಬೋಸ್ರಾಜ್. ಮತ್ತು ಮನುಜರೆಲ್ಲರೂ ವಿಶ್ವಮಾನವರಾಗಲು ಸಾಮೂಹಿಕ ಪ್ರಾರ್ಥನೆ. ವಾರ್ತೆಗಳನ್ನು ಪ್ರಾಯೋಜಿಸಿದವರು SAK ಕನ್ವೆನ್ಷನ್ ಹಾಲ್. ಬುಕ್ ನೌ, ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit SAK Convention Hall, ಶೇಖರ್ ನಗರ್, IB Road, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, Patel Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.